ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಜಸ್ಟ್ ಅನದರ್ ಡೇ ವಿತ್ ಸುಮಾ. ಇದು ನಮ್ಮ ಗಾರ್ಡನ್ ಅಪ್ಡೇಟ್. ಸೊ ಗಾರ್ಡನಲ್ಲಿ ಇದು ಮರ್ಗೆಂಡ್ಸ್ ಗಿಡ ಇಷ್ಟುದ್ದ ಬೆಳೆದಿದೆ. ಇದು ಹೂವಿನ ಗಿಡ, ಅದೇನು ಹೂವು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೆಲ್ಲ ಪುಟ್ಟ ಬೇರೆ ಎಕ್ಸ್ಟ್ರಾ ಗಿಡಗಳು. ಆ್ಯಂಡ್ ಇಲ್ಲಿ ಹಾಕಿರೋದು ಹಲಸಿನ ಬೀಜ ಹಾಕಿದ್ವಿ, ಗೊತ್ತಿಲ್ಲ ಅಲ್ಲಿ ಏನು ಬಂದಿದೆ ಅಂತ. ಟೊಮ್ಯಾಟೊ ಕಾಯಾಗಿದೆ, ಒಂದು ಹಣ್ಣಾಗಿದೆ, ಮತ್ತು ಹೂವಿನ ಗಿಡ ಇದೆ. ಮತ್ತು ಅದ್ರ ಪಕ್ಕದಲ್ಲಿ ಮಾವಿಂದು ಓಟೆ ಹಾಕಿದ್ವಿ, ಅದು ಚಿಕ್ಕದಾಗಿ ಒಂಚೂರು ಚಿಗುರಿದೆ. ಇದೆಲ್ಲ ಹೂವಿನ ಗಿಡ. ಸೊ ಇದರಿಂದಲೇ ನಮ್ಮ ಅಪ್ಪ ಕಿತ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾರೆ. ಆ್ಯಂಡ್ ಇದು ಕಂಬ ನೆಟ್ಟಿರೋದು ಬಂದ್ಬಿಟ್ಟು ನುಗ್ಗೆ ಗಿಡ. ಸೊ ನುಗ್ಗೆ ಸೊಪ್ಪು ಚಿಗುರ್ತಾ ಇದೆ ಈಗೀಗ. ಸೊ ಅಗೇನ್ ಇದು ಮತ್ತು ಹೂವಿನ ಗಿಡ, ಪಿಂಕ್ ಕಲರ್ ಹೂವು. ಆ ಕಡೆ ಆರೆಂಜ್ ಕಲರ್ ಹೂವು ತೋರಿಸಿದ್ನಲ್ಲ, ಸೇಮ್ ಅದೇ ಥರ ಪಿಂಕ್ ಕಲರ್ ಹೂವು ಗಿಡ. ಮತ್ತು ಇದ್ರ ಪಕ್ಕದಲ್ಲಿ ಟೊಮ್ಯಾಟೊ ಗಿಡ ಹಾಕಿದ್ದಾರೆ. ಸೊ ಇದರಲ್ಲೂ ಕೂಡ ಟೊಮ್ಯಾಟೊ ಬಿಟ್ಟಿದೆ. ಇಲ್ಲಿ ಏನಂದರೆ ಟೊಮ್ಯಾಟೊ ಮತ್ತು ಬದನೆಕಾಯಿ, ತುಳಸಿ ಎಲ್ಲ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕರಿಬೇವಿನ ಗಿಡನೂ ಹಾಕಿದ್ದಾರೆ, ಅದು ಚೆನ್ನಾಗಿ. ಈ ಗಿಡ ಇದೆಯಲ್ಲ, ಇದು ಬಂದು ಮರಗೆಣಸು. ಸೊ ಅದು ಇನ್ನೂ ಉದ್ದ ಆದಮೇಲೆ ಅದು ಗೆಣಸು ಬಿಡುತ್ತೆ. ಇದು ಕೂಡ ಹೂವಿನ ಗಿಡ. ಸೊ ಪಕ್ಕದಲ್ಲಿರೋದು ಕರಿಬೇವು, ತುಳಸಿ. ಸೊ ಇದು ಕೂಡ ತುಳಸಿ. ಆಮೇಲೆ ಇದು ಹಾಕಿದ್ದೀನಿ ಅಂತಂದರು ನಮ್ಮಪ್ಪ. ಏನಪ್ಪ ಅದು, ಕೊತ್ತಂಬರಿ ಸೊಪ್ಪು. ಸೊ ಕೊತ್ತಂಬರಿ ಸೊಪ್ಪು ಎಲ್ಲಿದೆ ಅಂತ ಹುಡ್ಕೊಂಡು ಹೋದಾಗ ನನ್ನ ಮಗಳು ತೋರಿಸ್ತಾ ಇದ್ಲು, ಇಲ್ಲಿ ಚಿಕ್ಕದಾಗಿದೆ ನೋಡು ಕೊತ್ತಂಬರಿ ಸೊಪ್ಪು ಅಂತ. ಸೊ ಇದು ಕೊತ್ತಂಬರಿ ಸೊಪ್ಪಿನ ಗಿಡ, ಅಂದರೆ ಧನಿಯಾ ಕಾಳು. ಕೊತ್ತಂಬರಿ ಸೊಪ್ಪು ಅಷ್ಟು ಬಂದಿದೆ. ಸೊ ಇದು ನಮ್ಮಪ್ಪ ಇಷ್ಟು ಗಿಡಗಳನ್ನ ಹಾಕಿದ್ದಾರೆ, ನೋಡ್ಕೋತಾ ಇರ್ತಾರೆ ಡೈಲಿ. ಇದಾಗಿತ್ತು ನಮ್ಮ ಗಾರ್ಡನ್ ವ್ಲಾಗು. ಇದಾದಮೇಲೆ ತುಂಬ ಚಳಿ ಇತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು ಬೆಂಕಿ ಹಾಕೋಣ ಅಂತಂದ್ಬಿಟ್ಟು ಪೇಪರೆಲ್ಲ ಹಚ್ಚಿದ್ರು. ಅದು ನೋಡಿದ್ರೆ ಗಾಳಿ ಬಂದೆಲ್ಲ ಫ್ಲಾಪ್ ಆಗೋಯ್ತು. ಸೊ ಫುಲ್ಲು ಆರೋಯ್ತು ಬೆಂಕಿ, ಒಂಚೂರು ಕೂಡ ಉಳ್ಳೆಲ್ಲ ಬುದಿ ಆಗೋಯ್ತು. ಸೊ ಚೆನ್ನಾಗಿತ್ತು. ಒಂದು ಸಂಡೇ ಮಾರ್ನಿಂಗ್ ಈ ಥರ ಇತ್ತು. ಸೊ ನಿಮ್ಮ ಸಂಡೇ ಮಾರ್ನಿಂಗ್ ಹೇಗಿರುತ್ತೆ, ನೀವು ಏನೇನೆಲ್ಲ ಮಾಡ್ತೀರಾ ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಇನ್ನಷ್ಟು ಚೆನ್ನಾಗಿರುವಂಥ ವೀಡಿಯೋಸ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.